ಬಿಗ್ ಬಾಸ್ ಕಲರ್ಸ್ ಕನ್ನಡದವರು ಕೇವಲ 2 ಪ್ರೊಮೋ ಬಿಟ್ಟಿದ್ದು ಅಷ್ಟೇ. ಎಲ್ಲಿ ನೋಡಿದ್ರೂ ಬಿಗ್ ಬಾಸ್ ಅವಳಿ ಹೆಚ್ಚಾಗಿದೆ. ಅದರಲ್ಲೂ ಈ ಬಾರಿಯ ಬಿಗ್ ಬಾಸ್ ಸೀಸನ್ 13ಕ್ಕೆ ಸ್ಪರ್ಧಿಗಳಾಗಿ ಹೋಗೋಕೆ ಸಾಮಾನ್ಯ ಜನರಿಗೂ ಅವಕಾಶವನ್ನು ಕೊಟ್ಟಿದೆ ಕಲರ್ಸ್ ಕನ್ನಡ ಚಾನಲ್. ಈಗಾಗಲೇ ಬಿಗ್ ಬಾಸ್ 13ರ ಯಾರು ಸ್ಪರ್ಧಿಯಾಗಿ ಹೋಗಬೇಕು ಅಂತ ಆಯ್ಕೆ ಪ್ರಕ್ರಿಯೆ ಕೂಡ ನಡೆದಿದೆ. ಬನ್ನಿ ಹಾಗಾದರೆ ಯಾವ ನಿಮ್ಮ ನೆಚ್ಚಿನ ಸೆಲೆಬ್ರಿಟಿಗಳು ಹೋಗ್ತಾರೆ ಅಂತ ನೋಡೋಣ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಈ ವಿಡಿಯೋ ನೋಡಿದ ನಂತರ ನಿಮಗೆ ಯಾರು ಇಷ್ಟ, ಯಾರನ್ನು ಈ ಬಾರಿ ಸ್ಪರ್ಧಿಯಾಗಿ ನೋಡಬೇಕು ಅನ್ಕೊಂತಿದ್ದೀರಾ ಎಂಬ ಮಾಹಿತಿಯನ್ನು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಈ ನಟರು ಎಂಥವ್ರು ಅಂತ ಅಂದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 13ಕ್ಕೆ ಇವರು ಬರಲೇಬೇಕು ಅಂತ ವೀಕ್ಷಕರ ಬೇಡಿಕೆ ಇರುವಂಥ ನಟರು. ಬನ್ನಿ ಹಾಗಾದರೆ ಶುರು ಮಾಡೋಣ. ಶಿವರಾಜ್ KR ಪೇಟೆ ಪ್ರತಿಭಾವಂತ ಕಾಮಿಡಿ ಕಲಾವಿದ, ಮಿಮಿಕ್ರಿ ಮಾಡೋದ್ರಲ್ಲಿ ನಂಬರ್ 1, ಹಾಸ್ಯ ಮಾಡಿ ನಗಿಸೋದಕ್ಕೆ ಸದಾ ಮುಂದಿರುವಂಥ ವ್ಯಕ್ತಿ. ವಿಶೇಷ ಅಂದ್ರೆ ಕಾಮಿಡಿ ಕಿಲಾಡಿ ಶೋನ ಮೂಲಕ ಬೆಳಕಿಗೆ ಬಂದ ಪ್ರತಿಭೆ ಇದು. ಇವರು ಕಾಮಿಡಿ ಕಿಲಾಡಿ ಶೋನ ಮೊದಲ ಸೀಸನ್ನ ವಿನ್ನರ್ ಕೂಡ, ಆ್ಯಂಕರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಈ ಒಬ್ಬ ಹಾಸ್ಯ ಕಲಾವಿದ ಈವರೆಗೂ ಯಾಕೆ ಬಿಗ್ ಬಾಸ್ ಸ್ಪರ್ಧಿಯಾಗಿ ಬಂದಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಈ ಬಾರಿ ಇವರು ಬರಬೇಕು ಅನ್ನೋದು ವೀಕ್ಷಕರ ಬಯಕೆ. ಇನ್ನು ರಜನಿ ಮೊದಲ ಬಾರಿಗೆ ಕಿರುತೆರೆಯ ಅಮೃತ ವರ್ಷಿಣಿ ಸೀರಿಯಲ್ ಮೂಲಕ ಕನ್ನಡಿಗರ ಮನೆ ಮಾತಾದ ನಾಯಕಿ. ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸದ್ಯಕ್ಕೆ ಪತಿ ಅರುಣ್ ಜೊತೆ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಸದ್ಯಕ್ಕೆ ಇವರಿಗೆ ಒಳ್ಳೆಯ ಅವಕಾಶ ಸಿಗಬೇಕು ಅಂತ ಆಸೆ ಅವರಿಗೂ ಇದೆ. ಹಾಗಿದ್ರೆ ನೋಡೋಣ ಬಿಗ್ ಬಾಸ್ ಇವರಿಗೆ ಕರೆ ನೀಡುತ್ತಾ ಇಲ್ವ ಅಂತ ಕಾದು ನೋಡೋಣ. ಮತ್ತು ಗಟ್ಟಿಮೇಳ ಧಾರಾವಾಹಿಯ ಖ್ಯಾತ ನಟ ಸಿದ್ದು ಮೂಲಿಮನಿ ಊರಬ್ಬ ಎಂಬ ಚಿತ್ರದಿಂದ ಅಭಿನಯಿಸಿದ್ದಾರೆ. ಒಳ್ಳೆ ಕಾಮಿಡಿಯನ್, ಒಳ್ಳೆ ವುಮೆನ್ ಕೂಡ. ಕಿರುತೆರೆಯಲ್ಲಿ ಧಾರಾವಾಹಿ ಮೂಲಕ ಬೆಳಕಿಗೆ ಬಂದ ವ್ಯಕ್ತಿ ಇವರು. ಇವರನ್ನು ಬಿಗ್ ಬಾಸ್ ಮನೆಯೊಳಗೆ ನೋಡಬೇಕು ಅನ್ನೋದು ವೀಕ್ಷಕರ ಬಯಕೆ ಆಗಿದೆ. ಅರುಣ್ ಅಗಸ್ತ್ಯ ಇತ್ತೀಚೆಗಷ್ಟೇ ಸ್ಯಾಂಡಲ್ವುಡ್ನಲ್ಲಿ ಗುರುತಿಸಿಕೊಳ್ಳುತ್ತಿರುವ ಒಳ್ಳೆಯ ನಟ ಅರುಣ್ ಅಗಸ್ತ್ಯ. ಯೆಲ್ಲೋ ಗ್ಯಾಂಗ್ಸ್, ಬಲರಾಮನ ದಿನಗಳು ಅಂತ ವಿವಿಧ ಸಿನಿಮಾಗಳಲ್ಲಿ ಮಿಂಚಿರುವ ವ್ಯಕ್ತಿ ಇವರು. ಅಷ್ಟೇ ಅಲ್ಲ, ಕಿರುತೆರೆಯಲ್ಲೂ ಕೂಡ ಸದ್ದು ಮಾಡಿರುವ ನಟ. ಅರುಣ್ ಅಗಸ್ತ್ಯ ಅವರು ಬಿಗ್ ಬಾಸ್ ಬಂದರೆ ಹೇಗಿರುತ್ತೆ ಅಂತ ನೀವೇ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಂಜನಾ ಜಯಂತ್ ಬೋಲ್ಡ್ ಲೇಡಿ ಅಂತಲೇ ಹೇಳ್ಬೋದು. ಆಸ್ಟ್ರೇಲಿಯಾದಲ್ಲಿ ನೆಲೆಸಿರುವ ಕನ್ನಡತಿ ಸಂಜನಾ ಜಯಂತ್ ಅವರು KD ಸಾಂಗ್ ಸೇರಿದಂತೆ ಹಲವು ಪ್ರಚಲಿತ ಘಟನೆಗಳ ಬಗ್ಗೆ ಫಿಲ್ಟರ್ ಇಲ್ಲದೆ ಮಾತನಾಡಿದ ಲೇಡಿಯವರು. ನೇರ ಮಾತುಗಳ ಮೂಲಕವೇ ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸಿಕೊಂಡಿರುವ ಸಂಜನಾ ಜಯಂತ್ ಅವರು ಬಿಗ್ ಬಾಸ್ ಮನೆಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ವೀಕ್ಷಕರ ಬಯಕೆಯಾಗಿದೆ. ಆದರೆ ಕಾದು ನೋಡೋಣ ಬಿಗ್ ಬಾಸ್ನ ನಿರ್ಧಾರ ಏನು ಅಂತ. ನನಗೊಂದು ವಿಷಯ ನೆನಪಾಯಿತು. ಈಗ ಬಿಗ್ ಬಾಸ್ ಸೀಸನ್ಗಳನ್ನು ನೆನೆಸ್ಕೊಂಡ್ರೆ ಬೋಲ್ಡ್ ಲೇಡಿ ಅನ್ನೋದಕ್ಕೆ ಒಬ್ಬರು ದೊಡ್ಡ ಸೌಂಡ್ ಮಾಡಿದರು. ಯಾರಪ್ಪ ಅಂದರೆ ಸಂಗೀತಾ ಶೃಂಗೇರಿ. ಈ ಬಿಗ್ ಬಾಸ್ ಸೀಸನ್ 10 ಇದಂತೂ ತುಂಬಾ ಸಖತ್ತಾಗಿತ್ತು ಅಲ್ವಾ? ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಮಗೆಲ್ಲ ಗೊತ್ತಿರೋ ಹಾಗೆ ಹಾಸ್ಯ ಕಲಾವಿದರು ಪ್ರತಿ ಸೀಸನಲ್ಲೂ ಇದ್ದೇ ಇರ್ತಾರೆ. ಈ ಬಾರಿ ಬಿಗ್ ಬಾಸ್ ಸೀಸನ್ 13ಕ್ಕೆ ಮಿಮಿಕ್ರಿ ಮಾಡೋ ಗೋಪಿಯವರು ಹೋಗಬೇಕು ಅನ್ನೋದು ವೀಕ್ಷಕರ ಆಸೆ. ಕಾಮಿಡಿ ಟೈಮಿಂಗ್, ಒಳ್ಳೆ ಹಾಸ್ಯ ಕಲಾವಿದ ಇರುವ ಇವರು ಮಿಮಿಕ್ರಿ ಗೋಪಿ ಅವರಿಗೂ ಅವಕಾಶ ಸಿಗಬೇಕು ಅನ್ನೋದು ವೀಕ್ಷಕರ ಬಯಕೆಯಾಗಿದೆ. ಇವರ ಬರುವಿಕೆಗೆ ವೀಕ್ಷಕರು ಕಾಯ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಮತ್ತೊಬ್ಬ ಹಳ್ಳಿ ಹೈದ ಜಾನಪದ ಹಾಡುಗಳ ಮೂಲಕ ಹೆಸರು ಮಾಡಿದ ವ್ಯಕ್ತಿ. ಪ್ರತಿ ಸೀಸನ್ಗಳಲ್ಲೂ ಸಿಂಗರ್ಗಳಿಗೆ ಅವಕಾಶ ಇದ್ದಿರುತ್ತೆ. ಮೊದಲು ಹನುಮಂತ, ಮಾಳಪ್ಪ ಬಿಗ್ ಬಾಸ್ ಬಂದಿದ್ರು. ಈಗ ಈ ಬಾರಿಯ ಈ ಗಾಯಕ ಬಾಳು ಬೆಳಗುಂದಿ ಅವರು ಬರುವ ಸಾಧ್ಯತೆ ತುಂಬಾ ಇದೆ. ಬಿಗ್ ಬಾಸ್ ಕಡೆಯಿಂದ ಕೂಡ ಇವರಿಗೆ ಕರೆ ಹೋಗಿದೆ ಎಂಬ ಸುದ್ದಿ ಕೂಡ ಇದೆ. ಕಾದು ನೋಡೋಣ ಈ ಬಾರಿಯ ಬಿಗ್ ಬಾಸ್ ಸೀಸನ್ 13ರಲ್ಲಿ ಈ ಗಾಯಕ ಕಾಣಿಸ್ಕೊಳ್ತಾರೋ ಇಲ್ವೋ ಅಂತ. ನಮಗೆಲ್ಲ ಗೊತ್ತಿರೋ ಹಾಗೆ ಸೀರಿಯಲ್ ಆ್ಯಕ್ಟರ್ಗಳಿಗೂ ಖಂಡಿತವಾಗ್ಲೂ ಅವಕಾಶ ಇದ್ದೇ ಇರುತ್ತೆ. ಮತ್ತು ನೋಡಿದರೆ ದಿವ್ಯಾ ವಾಗುಕರ್, ಕಿರುತೆರೆಯಲ್ಲಿ ನಟಿಸಿದ ದಿವ್ಯಾ ವಾಗುಕರ್ ಗೌರಿಶಂಕರ ಸೀರಿಯಲ್ ಮಂಗಲಂ ತಂತುನಾನಂ ಎಂಬ ಸೀರಿಯಲಲ್ಲಿ ನಟಿಸಿದ್ದಾರೆ. ಅಷ್ಟೇ ಅಲ್ಲ, ಲೈಟಾಗಿ ಲವ್ ಆಗಿದೆ ಎಂಬ ಸಿನಿಮಾದಲ್ಲೂ ನಟಿಸಿದ ನಟಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವ ಸಾಧ್ಯತೆ ತುಂಬಾ ಇದೆ. ಇನ್ನು ಆಶ್ ಮೆಲೋ, ಹೌದು ಹೆಸರೇ ಹೌದು. ಆದರೆ ಆಶ್ ಮೆಲೋ ಎಂಬ ಹೆಸರಿನಿಂದಲೇ ಫೇಮಸ್ ಆಗಿರುವ ಬೆಡಗಿ ಐಶ್ವರ್ಯ ಅವರು ಹಳ್ಳಿ ಪವರ್ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿದ್ದಾರೆ.
ಆದರೆ ಅರ್ಧಕ್ಕೇನೆ ಹೊರಬಂದು ಆಶ್ ಮೆಲೋ ವಿವಾದದ ಕಿಡಿಯನ್ನು ಹೊತ್ತಿಸಿದ ನಟಿಯವರು ದುನಿಯಾ ವಿಜಯ್ ಅವರ ಮೂವಿ ಆದ ಭೀಮಾ ಎಂಬ ಸಿನಿಮಾದಲ್ಲಿ ನಟಿಸಿದ್ದಾರೆ. ಸ್ನೇಹಿತರೆ, ಪ್ರತಿ ವರ್ಷ ಬಿಗ್ ಬಾಸ್ ಸೆಪ್ಟೆಂಬರ್ನಲ್ಲಿ ಶುರು ಆಗ್ತಾ ಇತ್ತು. ಆದರೆ ಈ ಬಾರಿಯ ಪ್ರೋಮೋಗಳನ್ನು ನೋಡಿದ್ರೇ ಗೊತ್ತಾಗ್ತಾ ಇದೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 13 ಬೇಗನೆ ಶುರು ಆಗಲಿದೆ ಅಂತ. ಅದಕ್ಕಾಗಿಯೇ ಕಲರ್ಸ್ ಕನ್ನಡದವರು ಆಲ್ರೆಡಿ 2 ಪ್ರೋಮೋಗಳನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರತಿ ಬಾರಿ ಸೆಲೆಬ್ರಿಟಿಗಳಿಗೆ ಮಾತ್ರ ಅವಕಾಶ ಇರ್ತಾ ಇತ್ತು. ಆದರೆ ಈಗ ಸಾಮಾನ್ಯ ಜನರು ಕೂಡ ಸೆಲೆಬ್ರಿಟಿ ಆಗೋಕ್ಕೆ ಅವಕಾಶವನ್ನು ಕಲರ್ಸ್ ಕನ್ನಡ ಕೊಟ್ಟಿದೆ. ಯಾರಿಗೆ ನಾನು ಹೋಗಬೇಕು ಅಂತ ಆಸೆ ಇದೆಯೋ ಅವರು ಹೋಗಿ ಒಂದ್ಸಲ್ತಿ ಆಡಿಷನನ್ನು ಕೊಡಿ, ಸೆಲೆಕ್ಟ್ ಆದರೂ ಆಗ್ಬೋದು. ಮತ್ತು ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗೋಣ. ನಮಸ್ತೆ.